ಸ್ವಾತಂತ್ರ್ಯ ದಿನದ ಸಂಭ್ರಮ ಎಚ್ಎಂಟಿ ಹೊಸ ಕೈಗಡಿಯಾರ ಬಿಡುಗಡೆಯಾಗಿದೆ. ಸ್ವಾತಂತ್ರ್ಯೋತ್ಸವದ ಲಿಮಿಟೆಡ್ ಎಡಿಷನ್ ವಾಚ್ಗಳ ಮಾರಾಟ ಶುರುವಾಗಿದೆ. ಸ್ವಾತಂತ್ರ್ಯ ದಿನದ ಸಂಭ್ರಮ ಎಚ್ಎಂಟಿಯ ಹೊಸ ಕೈಗಡಿಯಾರ ಬಿಡುಗಡೆಯಾಗಿದೆ. ಲಿಮಿಟೆಡ್ ಎಡಿಷನ್ ಇದು. ಸ್ವಾತಂತ್ರ್ಯ ದಿನಕ್ಕೆ ವಾಚ್ ಖರೀದಿಗಾಗಿ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯ ಎಚ್ಎಂಟಿ ಫ್ಯಾಕ್ಟರಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. 2 ಕಿಲೋಮೀಟರ್ ತನಕ ಸಾಲಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊಸ ಕೈಗಡಿಯಾರ ಬಿಡುಗಡೆಯಾಗಿದೆ. ವಾಚ್ ಖರೀದಿಗೋಸ್ಕರ ಜನ ಸಾಲುಗಟ್ಟಿ ನಿಂತಿರೋದನ್ನ ನೋಡ್ತಾ ಇದ್ದೀರಿ. ಎಚ್ಎಂಟಿ ವಾಚ್ಗಳು ಅಂದ್ರೆ ಜನರಲ್ಲಿ ಒಂದು ರೀತಿಯಾದ ಕ್ರೇಜ್ ಇದೆ. ಭಾರತೀಯ ಕೈಗಡಿಯಾರ ಇತಿಹಾಸದಲ್ಲೇ ಒಂದು ಸುವರ್ಣ ಅಧ್ಯಾಯವನ್ನ ಬರೆದಿರೋದು ಎಚ್ಎಂಟಿ ವಾಚ್ಗಳು. 1961ರಲ್ಲಿ ಈ ವಾಚ್ ತಯಾರಿಕೆ ಆರಂಭ ಆಯಿತು. ಆದರೆ 2016ರಲ್ಲಿ ಭಾರತ ಸರ್ಕಾರ ಇದರ ಅಧಿಕೃತ ಫ್ಯಾಕ್ಟರಿಗಳನ್ನ ಮುಚ್ಚಿಬಿಡ್ತು. ಆದರೆ ಇವತ್ತಿಗೂ ಇದರ ಜನಪ್ರಿಯತೆ, ಬೇಡಿಕೆ ಮಾತ್ರ ಕಡಿಮೆ ಆಗಿಲ್ಲ. ಹಾಗಾಗಿ ಲಿಮಿಟೆಡ್ ಎಡಿಷನ್ ಇಂತಹ ವಿಶೇಷ ದಿನಗಳಲ್ಲಿ ಮಾತ್ರ ಸಿಗತ್ತೆ. ಆ ವಾಚ್ ಖರೀದಿಗೆ ಜನ ಮುಗಿಬಿದ್ದಿರೋದು. ಎಡಿಷನ್ ವಾಚ್ಗಳ ಮಾರಾಟ ಶುರುವಾಗಿದೆ. ಸ್ವಾತಂತ್ರ್ಯ ದಿನದ ಸಂಭ್ರಮ ಎಚ್ಎಂಟಿಯ ಹೊಸ ಕೈಗಡಿಯಾರ ಬಿಡುಗಡೆಯಾಗಿದೆ. ಲಿಮಿಟೆಡ್ ಎಡಿಷನ್ ಇದು. ಸ್ವಾತಂತ್ರ್ಯ ದಿನಕ್ಕೆ ವಾಚ್ ಖರೀದಿಗಾಗಿ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯ ಎಚ್ಎಂಟಿ ಫ್ಯಾಕ್ಟರಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. 2 ಕಿಲೋಮೀಟರ್ ತನಕ ಸಾಲಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊಸ ಕೈಗಡಿಯಾರ ಬಿಡುಗಡೆಯಾಗಿದೆ. ವಾಚ್ ಖರೀದಿಗೋಸ್ಕರ ಜನ ಸಾಲುಗಟ್ಟಿ ನಿಂತಿರೋದನ್ನ ನೋಡ್ತಾ ಇದ್ದೀರಿ. ಎಚ್ಎಂಟಿ ವಾಚ್ಗಳು ಅಂದ್ರೆ ಜನರಲ್ಲಿ ಒಂದು ರೀತಿಯಾದ ಕ್ರೇಜ್ ಇದೆ. ಭಾರತೀಯ ಕೈಗಡಿಯಾರ ಇತಿಹಾಸದಲ್ಲೇ ಒಂದು ಸುವರ್ಣ ಅಧ್ಯಾಯವನ್ನ ಬರೆದಿರೋದು ಎಚ್ಎಂಟಿ ವಾಚ್ಗಳು. 1961ರಲ್ಲಿ ಈ ವಾಚ್ ತಯಾರಿಕೆ ಆರಂಭ ಆಯಿತು. ಆದರೆ 2016ರಲ್ಲಿ ಭಾರತ ಸರ್ಕಾರ ಇದರ ಅಧಿಕೃತ ಫ್ಯಾಕ್ಟರಿಗಳನ್ನ ಮುಚ್ಚಿಬಿಡ್ತು. ಆದರೆ ಇವತ್ತಿಗೂ ಇದರ ಜನಪ್ರಿಯತೆ, ಬೇಡಿಕೆ ಮಾತ್ರ ಕಡಿಮೆ ಆಗಿಲ್ಲ. ಹಾಗಾಗಿ ಲಿಮಿಟೆಡ್ ಎಡಿಷನ್ ಇಂತಹ ವಿಶೇಷ ದಿನಗಳಲ್ಲಿ ಮಾತ್ರ ಸಿಗತ್ತೆ. ಆ ವಾಚ್ ಖರೀದಿಗೆ ಜನ ಮುಗಿಬಿದ್ದಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.